ಪ್ರಪಂಚದ ಒಂದು ಅಂಚಿನಲ್ಲಿ ಮರಳು ಗಾಳಿಯೂ ಶಾಂತವಾಗಿರದ ನೆಲದಲ್ಲಿ ಒಂದು ಹೊಸ ಬೆಂಕಿ ಹೊತ್ತುಕೊಂಡಿತ್ತು. ಮಿಡಲ್ ಈಸ್ಟ್ನಲ್ಲಿ ಯುದ್ಧದ ಬೆಂಕಿ. ಇದು ಕೇವಲ ಯುದ್ಧವಲ್ಲ, ಇದು ಜಾಗತಿಕ ಆರ್ಥಿಕತೆಯ ಹೃದಯದ ಮೇಲೆ ನೇರವಾದ ಹೊಡೆತ. ತೈಲದ ಬಾವಿಗಳು ಹೊಗೆಗೆ ಪರಿವರ್ತನೆಯಾಗುತ್ತಿದ್ದವು ಮತ್ತು ಜಗತ್ತಿನ ಸರಬರಾಜು ಸರಪಳಿ ನಿಧಾನವಾಗಿ ಕುಸಿಯತೊಡಗಿತು. ಆದರೆ ಈ ಕಥೆಯ ನಿಜವಾದ ನೋವು ನಕ್ಷೆಯಲ್ಲ, ಲಕ್ಷಾಂತರ ಮನೆಗಳ ಹೃದಯಗಳಲ್ಲಿ ಅಡಗಿತ್ತು. ಭಾರತದ ಸಣ್ಣ ಹಳ್ಳಿಗಳಲ್ಲಿ ತಾಯಂದಿರು ತಮ್ಮ ಮಕ್ಕಳನ್ನು ಕಾಯುತ್ತಿದ್ದರು. ಮಕ್ಕಳು ತಮ್ಮ ತಂದೆಯ ಧ್ವನಿಯನ್ನು ಕೇಳಲು ಹಂಬಲಿಸುತ್ತಿದ್ದರು. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಯುವಕ ತನ್ನ ಕನಸುಗಳನ್ನು ಬಿಟ್ಟು ಮರಳುನಾಡಿನ ಕೆಲಸಕ್ಕೆ ಹೋಗಿದ್ದ. ಪ್ರತಿ ತಿಂಗಳು ಕಳುಹಿಸಿದ ಹಣ ಅವನ ಕುಟುಂಬದ ಜೀವನವನ್ನು ಸಾಗಿಸುತ್ತಿತ್ತು. ಆದರೆ ಒಂದು ದಿನ ಫೋನ್ ಗಂಟೆ ಮೊಳಗಿತು ಮತ್ತು ಆ ಒಂದು ಕರೆ ಅವನ ಸಂಪೂರ್ಣ ಜೀವನವನ್ನೇ ಬದಲಾಯಿಸಿತು. ಕೆಲಸ ನಿಂತು ಹೋಗಿತ್ತು. ಯುದ್ಧದಿಂದ ಎಲ್ಲವೂ ಸ್ಥಗಿತಗೊಂಡಿತ್ತು. ಜಗತ್ತಿನಾದ್ಯಂತ ಪರಿಣಾಮ ಹರಡಿತು. ತೈಲದ ಬೆಲೆ ಏರಿತು, ಮಹಂಗಾಯಿ ಹೆಚ್ಚಾಯಿತು ಮತ್ತು ಭಾರತದ ಆರ್ಥಿಕತೆಯ ಮೇಲೆ ಒತ್ತಡ ಹೆಚ್ಚಾಯಿತು. ಸಾವಿರಾರು ಭಾರತೀಯ ಕಾರ್ಮಿಕರು ತಮ್ಮ ಕನಸುಗಳನ್ನು ಹಿಂದಕ್ಕೆ ಬಿಟ್ಟು ಮತ್ತೆ ಮನೆಗೆ ಮರಳುವ ವಿಮಾನದಲ್ಲಿ ಕುಳಿತಿದ್ದರು. ಅವರ ಮುಖಗಳಲ್ಲಿ ದಣಿವು ಮತ್ತು ಕಣ್ಣುಗಳಲ್ಲಿ ಅನೇಕ ಪ್ರಶ್ನೆಗಳು. ಆದರೆ ಪ್ರತಿಯೊಂದು ಸಂಕಟವೂ ತನ್ನ ಜೊತೆ ಹೊಸ ಅವಕಾಶವನ್ನೂ ತರುತ್ತದೆ. ಭಾರತ ಹೊಸ ದಿಕ್ಕನ್ನು ಆರಿಸಿತು. ಕೌಶಲ್ಯಾಭಿವೃದ್ಧಿ, ಹಸಿರು ಶಕ್ತಿ ಮತ್ತು ಸ್ವಾವಲಂಬನೆಯತ್ತ ಹೆಜ್ಜೆ ಹಾಕಿತು. ರಮೇಶ್ ಈಗ ಮರಳಿ ಬಂದಿದ್ದಾನೆ. ಆದರೆ ಈ ಬಾರಿ ಕೇವಲ ಕಾರ್ಮಿಕನಾಗಲ್ಲ, ಹೊಸ ಭಾರತದ ನಿರ್ಮಾಣಕಾರನಾಗಿ. ಇತಿಹಾಸ ಸದಾ ಅವರದೇ, ಯಾರು ಸಂಕಟದಲ್ಲಿಯೂ ಅವಕಾಶವನ್ನು ಕಾಣುತ್ತಾರೆ. ಮತ್ತು ಇದೇ ಕಥೆ ಒಂದು ಹೊಸ ಭಾರತದ, ಪ್ರತಿ ಬಿರುಗಾಳಿಯ ನಂತರ ಮತ್ತಷ್ಟು ಬಲವಾಗಿ ಎದ್ದು ನಿಲ್ಲುವ ದೇಶ. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ನಿಜ ಜೀವನ.